ಸಿದ್ದರಾಮಯ್ಯರ ತವರು ಜಿಲ್ಲೆಯಲ್ಲೇ ಸಿದ್ದರಾಮಯ್ಯರಿಗೆ ಭಾರಿ ಹಿಡಿತ. ಜೆಡಿಎಸ್ಗೆ ಮುಟ್ಟಿ ನೋಡಿಕೊಳ್ಳುವ ರೀತಿಯ ಬಿಗ್ ಶಾಕ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ. ಜೆಡಿಎಸ್ಗೆ ಕೈ ತಪ್ಪಲಿದೆ ಮತ್ತೊಂದು ಅಧಿಕಾರ. ತವರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯರ ಹಿಡಿತ ಅಷ್ಟಿಷ್ಟಲ್ಲ, ಜೆಡಿಎಸ್ಗೆ ಮುಟ್ಟಿ ನೋಡಿಕೊಳ್ಳುವ ರೀತಿಯಲ್ಲಿ ಬಹುದೊಡ್ಡ ಆಘಾತವನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಜೆಡಿಎಸ್ಗೆ ಕೈ ತಪ್ಪಲಿದೆ ಮತ್ತೊಂದು ಅಧಿಕಾರ. ಅಸ್ತಿತ್ವದ ಪ್ರಶ್ನೆನೋ ದೀರ್ಘಕಾಲದ ಜೆಡಿಎಸ್ ನಾಯಕರ ಪಾರುಪತ್ಯ ಅಂತ್ಯಗೊಂಡಿದೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ಆಘಾತದ ಮೇಲೊಂದು ಆಘಾತ. ತವರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯರ ಹಿಡಿತ. ಕರ್ನಾಟಕದ ಯಾವ ಮೂಲೆಯಲ್ಲೇ ಬೇಕಾದರೂ ಜೆಡಿಎಸ್ಗೆ ಹಿಡಿತ ತಪ್ಪಬಹುದು, ಆದರೆ ಹಳೆ ಮೈಸೂರು ಭಾಗದಲ್ಲಿ ಅಂದು ನಾವೇ, ಇಂದು ನಾವೇ, ನಾಳೆಯೂ ನಾವೇ ಎಂದು ಹೇಳ್ಕೊಂಡು ತಿರುಗಾಡ್ತಿದ್ದಂತಹ ಜೆಡಿಎಸ್ನ ನಾಯಕರುಗಳಿಗೆ ಇದು ದಹಿಸಿಕೊಳ್ಳಲಾಗದ ಆಘಾತಕಾರಿ ಸುದ್ದಿ. ದೀರ್ಘಕಾಲದ ಜೆಡಿಎಸ್ ನಾಯಕರ ಪಾರುಪತ್ಯ ಅಂತ್ಯಗೊಂಡಿದೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ಆಘಾತದ ಮೇಲೊಂದು ಆಘಾತ. ಸಿದ್ದರಾಮಯ್ಯರ ತವರು ಜಿಲ್ಲೆ ಅದು. ಒಂದಷ್ಟು ಹಿಡಿತ, ಸೆಳೆತ, ಆಕರ್ಷಣೆ ಎಲ್ಲವೂ ಇರುತ್ತೆ, ಸ್ವಾಭಾವಿಕ. ಜೆಡಿಎಸ್ಗೆ ಕೈ ತಪ್ಪಲಿದೆ ಮತ್ತೊಂದು ಅಧಿಕಾರ. ದೀರ್ಘಕಾಲದ ಜೆಡಿಎಸ್ ನಾಯಕರ ಪಾರುಪತ್ಯ ಅಂತ್ಯ. ಸ್ಥಳೀಯ ಚುನಾವಣೆಗಳು ಬರ್ತಾ ಇದೆ. ZP ಆಗಿರಲಿ, BBMP ಆಗಿರಲಿ, ಜೆಡಿಎಸ್ ಬಹಳಷ್ಟು ಸಕ್ರಿಯರಾಗಿ ಬೂತ್ ಮಟ್ಟದಲ್ಲಿ ಈಗ ಕೆಲಸ ಮಾಡ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. ಇದರ ಮಧ್ಯೆ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯ ಈ ಒಂದು ಫಲಿತಾಂಶ ನಿಜಕ್ಕೂ ಕೂಡ ಜೆಡಿಎಸ್ಗೆ ಹಿಂದೆಂದೂ ಕಂಡು ಕೇಳರಿಯದ ರೀತಿಯ ಆಘಾತಕಾರಿಯನ್ನ ಕೊಟ್ಟಿರ್ತಕ್ಕಂತಹದ್ದು. ಜೆಡಿಎಸ್ಗೆ ಕೈ ತಪ್ಪಲಿದೆಯಾ ಹಾಗಾದರೆ ಮತ್ತೊಂದು ಅಧಿಕಾರ? ದೀರ್ಘಕಾಲದ ಜೆಡಿಎಸ್ ನಾಯಕರ ಪಾರುಪತ್ಯ ಅಂತ್ಯಗೊಂಡಿದೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ಆಘಾತದ ಮೇಲೊಂದು ಆಘಾತ. ಮೈಸೂರು ಚಾಮರಾಜನಗರ ಜಿಲ್ಲಾ ಸಹಕಾರಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅತ್ಯಧಿಕ ಸ್ಥಾನಗಳನ್ನು ಗೆದ್ದು ಬೀಗಿದ ಆಡಳಿತಾರೂಢ ಕಾಂಗ್ರೆಸ್ 13 ನಿರ್ದೇಶಕ ಸ್ಥಾನಗಳ ಪೈಕಿ 12 ಸ್ಥಾನಗಳಿಗೆ ನಡೆದಿದ್ದ ಮತದಾನ. 12ರಲ್ಲಿ 9 ನಿರ್ದೇಶಕ ಕ್ಷೇತ್ರಗಳ ಫಲಿತಾಂಶ ಪ್ರಕಟಗೊಂಡಿದೆ. 83% 5 ಕಾಂಗ್ರೆಸ್ಸಿಗರು ಆಯ್ಕೆಯಾದರೆ ಜೆಡಿಎಸ್ನ ಕಾಂಗ್ರೆಸ್ ಬೆಂಬಲಿತ ಜಯರಾಮ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಿನ್ನೆ ನಡೆದಿದ್ದ ಮತದಾನ, ನಿನ್ನೆ ಪ್ರಕಟವಾಗಿರುವ ಫಲಿತಾಂಶದ ಪೈಕಿ ಕಾಂಗ್ರೆಸ್ 6, ಜೆಡಿಎಸ್ 2, ಬಿಜೆಪಿ 2 ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ದೋಸ್ತಿ ಪಾರ್ಟಿಗಳಿಗೆ ಬೇಜಾರಾಗಬಾರದು ಅಂತ ಹೇಳಿ ಸಮಾನ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 2 4 ನಿರ್ದೇಶಕ ಕ್ಷೇತ್ರಗಳ ಮತ. ಇನ್ನು ನ್ಯಾಯಾಲಯದ ಆದೇಶದ ಬಳಿಕ ಆ 4 ಕ್ಷೇತ್ರಗಳ ಮತ ಎಣಿಕೆ ಫಲಿತಾಂಶವು ಪ್ರಕಟವಾಗಿದೆ. ಮಾಹಿತಿಗಳ ಪ್ರಕಾರ ಈ 4 ಪೈಕಿ ಕಾಂಗ್ರೆಸ್ 2, ಜೆಡಿಎಸ್ ಮೈಸೂರು ಚಾಮರಾಜನಗರ ಜಿಲ್ಲಾ ಸಹಕಾರಿ ಚುನಾವಣೆ ಅದು. ಆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅತ್ಯಧಿಕ ಸ್ಥಾನಗಳನ್ನು ಗೆದ್ದು ಬೀಗಿದ ಕಾಂಗ್ರೆಸ್. 13 ನಿರ್ದೇಶಕ ಸ್ಥಾನಗಳ ಪೈಕಿ 12 ಸ್ಥಾನಗಳಿಗೆ ನಡೆದಿದ್ದ ಮತದಾನ. ಈ ಮತದಾನದ ಸಂದರ್ಭ ಈ ವಿಚಾರ ನ್ಯಾಯಾಲಯದ ಅಂಗಳದಲ್ಲಿತ್ತು. 12ರಲ್ಲಿ 9 ನಿರ್ದೇಶಕ ಕ್ಷೇತ್ರಗಳ ಫಲಿತಾಂಶ ಪ್ರಕಟಗೊಂಡಿದೆ. 5 ಕಾಂಗ್ರೆಸ್ಸಿಗರು ಆಯ್ಕೆಯಾದರೆ ಜೆಡಿಎಸ್ನ 2, ಬಿಜೆಪಿಯ 1 ಆಯ್ಕೆಯಾಗಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಬೆಂಬಲಿತ ಜಯರಾಮ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಿನ್ನೆ ನಡೆದಿದ್ದಂತಹ ಮತದಾನ, ನಿನ್ನೆ ಪ್ರಕಟವಾಗಿರುವ ಫಲಿತಾಂಶದ ಪೈಕಿ ಕಾಂಗ್ರೆಸ್ 6, ಜೆಡಿಎಸ್ 2, ಬಿಜೆಪಿ 2 ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ಸ್ಥಳೀಯ ಚುನಾವಣೆನೋ ಅಥವಾ ಬ್ಯಾಂಕ್ ಚುನಾವಣೆನೋ ಮತ್ತೊಂದು ಮಗದೊಂದು ಅಲ್ಲ. ಚುನಾವಣೆ ಯಾರ ಮೇಲೆ ಹಿಡಿತಾ ಇದೆ, ಯಾರ ಮೇಲೆ ಸೆಳೆತಾ ಇದೆ, ಈ ಸ್ಥಳೀಯ ಚುನಾವಣೆಗಳಲ್ಲೇ ಅಥವಾ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲೂ ಕೂಡ ಅದು ಕೌಂಟ್ ಆಗುತ್ತೆ. ಇನ್ನು ಮುಂಬರುವಂತಹ ZP, BBMP ಈ ಚುನಾವಣೆಗಳಲ್ಲಿ ಇದೇ ತರಹದ ಫಲಿತಾಂಶಗಳು ಬರ್ತಾ ಹೋದರೆ ಜೆಡಿಎಸ್ನ ಅಸ್ತಿತ್ವಕ್ಕೂ ಕೂಡ ಕುತ್ತು ತರುವಂತಹ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಅಲ್ಪಸಂಖ್ಯಾತರ ಮತ ಸೆಳಿಬೇಕು ಅಂಥೇಳಿ BBMP ಮಟ್ಟದಲ್ಲಿ ಆ ಸಮುದಾಯದ ಸಭೆಗಳನ್ನು ಮಾಡಲಾಗ್ತಾ ಇದೆ. ಆದರೆ ನಿರ್ದೇಶಕರ ಈ ಒಂದು ಚುನಾವಣೆಯ ಫಲಿತಾಂಶದಲ್ಲಿ ಜೆಡಿಎಸ್ಗೆ 2, ಬಿಜೆಪಿಗೆ 2, 4 ನಿರ್ದೇಶಕ ಕ್ಷೇತ್ರಗಳ ಮತ ಎಣಿಕೆ, ಅದರ ಫಲಿತಾಂಶ
ಇನ್ನೂ ಬಾಕಿ ಇದೆ. ನ್ಯಾಯಾಲಯದ ಆದೇಶದ ಬಳಿಕ ಆ 4 ಕ್ಷೇತ್ರಗಳ ಮತ ಎಣಿಕೆ ಫಲಿತಾಂಶ ಪ್ರಕಟ. ಮಾಹಿತಿಗಳ ಪ್ರಕಾರ ಈ 4ರ ಪೈಕಿ ಕಾಂಗ್ರೆಸ್ 2, JDS 2ರಲ್ಲಿ ಸಮಬಲವನ್ನು ಕಾಯ್ದಿರಿಸುತ್ತೆ ಅನ್ನುವಂತಹದ್ದು ವಿಚಾರ. ಸೊ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಸೊ ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮೈಸೂರು ಚಾಮರಾಜನಗರ DCC ಬ್ಯಾಂಕ್ನಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿದೆ. DCC ಬ್ಯಾಂಕಿಗೆ ನಿರ್ದೇಶಕರಾಗಿ ಶಾಸಕರ ಆಯ್ಕೆ. ಹುಣಸೂರು ಶಾಸಕ GD ಹರೀಶ್ ಗೌಡ ಹಾಗೆ ಚಾಮರಾಜನಗರ ಶಾಸಕ ಪುಟ್ಟರಂಗಶೆಟ್ಟಿ, ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್, ಇನ್ನು KR ನಗರ ಶಾಸಕ ರವಿಶಂಕರ್ ತಂದೆ ದೊಡ್ಡ ಸ್ವಾಮೇಗೌಡ, ಬಿಜೆಪಿ ಬೆಂಬಲಿತ ಸದಾನಂದ, JDS ಬೆಂಬಲಿತ ಬೋರೇಗೌಡ, ಕಾಂಗ್ರೆಸ್ ಬೆಂಬಲಿತ ಲೋಕೇಶ್ ಆಯ್ಕೆಗೊಂಡಿದ್ದಾರೆ. ಮಾಜಿ ಸಚಿವ ವಿಶ್ವನಾಥ್ ಮಗ ಅಮಿತ್ ವಿಶ್ವನಾಥ್ಗೆ ಸೋಲಾಗಿದೆ ಅಲ್ಲಿ. ಇನ್ನು ಮುಡಾ ಮಾಜಿ ಅಧ್ಯಕ್ಷ HV ರಾಜೀವ್, ಮೈಸೂರು DCC ಬ್ಯಾಂಕ್ ಮಾಜಿ ಅಧ್ಯಕ್ಷ ಬಸವೇಗೌಡಗೆ ಸೋಲಾಗಿದೆ. ಒಂದು ನಿರೀಕ್ಷಿತ ಸ್ಥಳ ಆಗಿತ್ತು, ಆ ಭಾಗದಲ್ಲಿ ಈಗ ಸೋಲನ್ನು ಅನುಭವಿಸಬೇಕಾಗಿ ಬಂದಿದೆ. ಮತ್ತೊಂದು ಕಡೆ DCC ಬ್ಯಾಂಕಿಗೆ ನಿರ್ದೇಶಕರಾಗಿ ಶಾಸಕರ ಆಯ್ಕೆಯಾಗಿರುವಂತಹದ್ದು. ಅದರಲ್ಲಿ ಪ್ರಮುಖವಾಗಿ ಹುಣಸೂರು ಶಾಸಕ GD ಹರೀಶ್ ಗೌಡ, ಜೊತೆಗೆ ಚಾಮರಾಜನಗರದ ಶಾಸಕ ಪುಟ್ಟರಂಗಶೆಟ್ಟಿ, ಗುಂಡ್ಲುಪೇಟೆಯ ಶಾಸಕ ಗಣೇಶ್ ಪ್ರಸಾದ್, ಹೀಗೆ KR ನಗರ ಶಾಸಕ ರವಿಶಂಕರ್ ತಂದೆ ದೊಡ್ಡಸ್ವಾಮೇಗೌಡ, ಜೊತೆಗೆ ಬಿಜೆಪಿ ಬೆಂಬಲಿತ ಸದಾನಂದ, JDS ಬೆಂಬಲಿತ ಬೋರೇಗೌಡ, ಕಾಂಗ್ರೆಸ್ ಬೆಂಬಲಿತ ಲೋಕೇಶ್ ಆಯ್ಕೆಗೊಂಡಿದ್ದಾರೆ. ಇನ್ನು ಮಾಜಿ ಸಚಿವ ವಿಶ್ವನಾಥ್ ಮಗ ಅಮಿತ್ ವಿಶ್ವನಾಥ್ಗೆ ಸೋಲಾಗಿದೆ. ಇನ್ನು ಮುಡಾ ಹಗರಣದಲ್ಲಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಮುಡಾ ಮಾಜಿ ಅಧ್ಯಕ್ಷ HV ರಾಜೀವ್, ಮೈಸೂರು DCC ಬ್ಯಾಂಕ್ ಮಾಜಿ ಅಧ್ಯಕ್ಷ ಬಸವೇಗೌಡಗೆ ಸೋಲಾಗಿರುವಂತಹದ್ದು ಇದರಲ್ಲಿ ಅತ್ಯಂತ ವಿಶೇಷ ವಿಚಾರ. ಸೊ DCC ಬ್ಯಾಂಕ್ ನಿರ್ದೇಶಕರಾಗಿ ಕೆಲ ಶಾಸಕರ ಆಯ್ಕೆ ನಾವು ಈಗಾಗಲೇ ಹೆಸರು ರಿವೀಲ್ ಮಾಡಿದಂತೆ ಅವರೆಲ್ಲರೂ ಕೂಡ ಆಯ್ಕೆಯಾಗಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.